ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭಿಷ್ಟಫಲಪ್ರದಂ ಸಂಸಾರೇ ಕ್ಲೇಶ ಸಂಶ್ರಾಂತ ಸಜ್ಜನಾವನ ತತ್ಪರಃ ದಯಾಲುವೋ ಮಹಂತಸ್ತ್ವಾನ್ ಗುರುಂ ನತ್ವಾನ್ ಗುರುಂ ಭಜೆ ಅಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಕಲದಾಸವರ್ಯ ಗುರುಭ್ಯೋ ನಮೋ ನಮಃ ಮೋಹನದಾಸ ಗುರುವರ್ಯ ಗುರುಭ್ಯೋ ನಮೋ ನಮಃ ಹರಿಸ್ಮೃತಿ ಸರ್ವ ವಿಪತ್ತಿ ಮೋಕ್ಷಿಣಿ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ. ಇದು ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಗ್ರಂಥದಲ್ಲಿರತಕ್ಕಂತಹ ವಿಶೇಷವಾದ ಮಾತು. ಹರಿಸ್ಮೃತಿ ಸರ್ವ ವಿಪತ್ ವಿಮೋಕ್ಷಿಣಿ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ. ಹರಿಯ ಸ್ಮರಣೆ ವಿಪತ್ತುಗಳ ಪರಿಹಾರ. ವಿಪತ್ತು ಅಂದ್ರೆ ಭಗವದ್ಜ್ಞಾನ ಅಂತಲೂ ಅರ್ಥ ಆಗ್ತದೆ. ಭಗವದ್ಜ್ಞಾನಕ್ಕೆ ಬರತಕ್ಕಂತಹ ಪರಿಹಾರಗಳು, ಎಲ್ಲೆಲ್ಲಿ ಅನುಮಾನಗಳಿದೆ ಅನುಮಾನಗಳಿಂದ ಭಗವಂತನನ್ನು ತಿಳಿಯಲ್ಪಡ್ತಾನೆ. ಹರಿಸ್ಮೃತಿ ಸರ್ವ ವಿಪತ್ತಿ ಮೋಕ್ಷಿಣಿ. ಹರಿ ಎಂಬ ಶಬ್ದ ಇಂದ್ರಿಯಾಭಿಮಾನ ದೇವತೆಗಳಿಗೂ ಅವನಿಗೆ ಅರಸ ಭಗವಂತ. ಅವನು ವಿಪತ್ತಿ ಮೋಕ್ಷಣಿ. ವಿಪತ್ತು ಅಂದ್ರೆ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದವನು ಎಂಬುದಾಗಿ. ಆದರೆ ಇದಕ್ಕೆ ಈ ವಿಷಯ ನಮಗೆ ಅರ್ಥವಾಗಬೇಕಾದರೆ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ. ಗುರುಗಳ ಸ್ಮರಣೆ ಅದು ನಮಗೆ ಸಮೃದ್ಧಿಯನ್ನು ಕೊಡ್ತದಂತೆ. ಜ್ಞಾನದಲ್ಲಿ, ಉಪದೇಶದಲ್ಲಿ, ಎಲ್ಲ ವಿಷಯಗಳಲ್ಲಿ ಗುರುಗಳ ಸ್ಮರಣೆ ನಮಗೆ ವಿಶೇಷವಾದ ಅನುಗ್ರಹವನ್ನು ಪಡೆಯತಕ್ಕಂತಹ ದೊಡ್ಡದಾದ ಮಾರ್ಗವನ್ನು ಭಗವಂತ ನಮಗೆ ಕರುಣಿಸಿಕೊಡ್ತಾನೆ. ಅದಕ್ಕೋಸ್ಕರ ಗುರುಸ್ಮೃತಿ. ಗುರುಗಳ ಸ್ಮೃತಿ ಎಂದರೆ ಅವರ ಜೀವನ ಚರಿತ್ರೆ, ಅವರು ಮಾಡಿದ ರಚನಾತ್ಮಕವಾದ ಆ ಭಗವಂತನ ಹಿನ್ನೆಲೆಗಳಲ್ಲಿ ರಚನೆ, ಅದರಲ್ಲಿ ನಾವು ಪಾಲ್ಗೊಂಡಾಗ ಮಾತ್ರ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ. ಅವನು ಸಮೃದ್ಧಿಯಾಗಿ ಎಲ್ಲವನ್ನು ಪಡೆದು ಮೋಕ್ಷ ಪುರುಷಾರ್ಥವನ್ನು ಪಡಿತಾನೆ ಅನ್ನುವುದನ್ನ ಗುರುಸ್ಮೃತಿಯ ಅರ್ಥವನ್ನ ಶ್ರೀಮದಾಚಾರ್ಯರು ನಮಗೆ ಅದನ್ನು ಕೊಡ್ತಾರೆ. ಅಂದ್ರೆ ನಾವು ನಮ್ಮ ಜಗದ್ಗುರುಗಳಾದ ಶ್ರೀಮದಾಚಾರ್ಯರ ಸ್ಮರಣೆ ನಿರಂತರವಾಗಿ ಮಾಡ್ತಾ ಅವರ ಬರದ ಗ್ರಂಥಗಳಲ್ಲಿ ಏನು ಇದೆ ಆ ಗ್ರಂಥಗಳನ್ನ, ವಿಷಯಗಳ ಆಸ್ಪದಗಳನ್ನು ನಾವು ಮಾಡ್ತಾ ಆ ಪದಗಳೇ ದಾಸರ ಪದಗಳು ಅಂತ ತಿಳಿದಾಗ ಮಾತ್ರ ಅದು ನಿಜವಾದ ಭಕ್ತಿ, ಅದು ನಿಜವಾದ ಗುಣಗಳು ಅಂತ. ಈ ರೀತಿಯಾಗಿ ನಿಟ್ಟಿನ ಅನೇಕ ವಿಷಯಗಳಲ್ಲಿ ನಮಗೆ ಸ್ಮರಣೆ ಬರೋದು ಅಂದರೆ ದಾಸರಾಯರ ಪ್ರಪಂಚದಲ್ಲಿ ಅನೇಕ ಜನ ಮಹಾನುಭಾವರಿದ್ದಾರೆ. ಪುರಂದರದಾಸರಿದ್ದಾರೆ, ದಾಸಶ್ರೇಷ್ಠನ್ ದಯಾನಿಧಿ. ಅವರ ದಯಾನಿಧಿ ಯಾರು ಅಂದ್ರೆ ನಮ್ಮ ವಿಜಯ ಪ್ರಭುಗಳು, ವಿಜಯದಾಸರು. ದಾಸಶ್ರೇಷ್ಠಂ ದಯಾನಿಧಿ. ಅವರ ದಯಾ, ದಾಸರ ಶ್ರೇಷ್ಠತ್ವ ವಿಜಯದಾಸರಿಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಅಂತಹ ವಿಜಯದಾಸರ ನಿಜವಾದ ಮಕ್ಕಳು ಅಂದ್ರೆ ಮೋಹನದಾಸರು. ಅವರ ಸ್ಮೃತಿಗಳು ಅತ್ಯಂತ ಪರಮ ಪವಿತ್ರವಾಗಿದೆ. ಅವರ ಸ್ಮೃತಿಗಳೆಲ್ಲ ಹೇಗಿದೆ ಅಂದ್ರೆ ನಾವು ಮಾತಾಡ್ತಾ ಇದ್ರೆ ಅನೇಕ ಮಾತುಗಳ ಅರ್ಥ, ಆದರೆ ಮೋಹನದಾಸರ ಶಬ್ದಗಳ ಸಮನ್ವಯ ಕೇವಲ ಅಷ್ಟಾದಶ ಪುರಾಣಗಳು, ಭಾಗವತ ರಾಮಾಯಣಾದಿ ಗ್ರಂಥಗಳು, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು, ಅಲ್ಲಿ ಏನು ಹೇಳಿದೆ ಆ ವ್ಯಾಖ್ಯಾನಗಳು ಏನು ಹೇಳಿದೆ ಅದನ್ನ ಮಾತ್ರ ಮಾತು ಆಡ್ತಾ ದೇವರಲ್ಲಿ ಸರ್ವ ಸಮರ್ಪಣೆಯನ್ನು ಮಾಡಿದ ದೊಡ್ಡ ಮಹಾನುಭಾವರು ಅಂದ್ರೆ ಕಥಾನಾಯಕರಾದ, ಇವತ್ತಿನ ಕಥಾನಾಯಕರಾದ ಮೋಹನದಾಸರು. ದಾಸ್ಯತ್ವದ ಬಗ್ಗೆ ಏಕಾದಶಸ್ಕಂದ ಭಾಗವತದಲ್ಲಿ ಅತಿ ಸುಂದರವಾದ ಮಾತು ವೇದವ್ಯಾಸ ದೇವರ ಮಾತು. ಕ್ರಮೇಣ ಭಾಗಂ ತತ್ಪೂರಿತೇ ವಿಭೇದವಾಗಯಾಘಾತಂ ಮಧ್ಯೇನ ಪೂರಿತಂ ವ್ಯಾಪ್ತತ್ವಂ ಕ್ಷೀರಮಧ್ಯೇನಾಥ ನಾತು ಭಯೇನಾತ್ಮತ ಕ್ರಿಯೇನ ವರ್ಣನಾಥ. ದಾಸರ ಮಾತುಗಳು ಹೇಗಿದೆ ಅಂದ್ರೆ ಭಗವಂತನ ವಾಕ್ಯಗಳನ್ನು ತಿಳಿದು ಮನನ ಮಾಡಿ ಭಗವಂತನನ್ನೇ ಧ್ಯಾನವನ್ನು ಮಾಡ್ತಾ, ಭಗವಂತನ ವಿನಃ ಮತ್ತೊಬ್ಬ ಇಲ್ಲ, ಆ ಭಗವಂತನ ಭಕ್ತರೇ ನಮಗೆ ಪರಮಾನುಗ್ರಹವನ್ನು ಮಾಡೋದು ಅಂತ ತಿಳಿತಾ ದೇವರನ್ನ ಭಕ್ತಿಯಿಂದ ಭಜನೆ ಮಾಡಿ ಮನೋವರ್ತಕರಾಗಿದ್ದಾರೆ ಎಲ್ಲ ದಾಸವರೇಣ್ಯರು, ಕಥಾನಾಯಕರಾದ ಮೋಹನದಾಸರು. ಭಗವಂತನ ಧ್ಯಾನ ಮಾಡ್ತಾನೇ ಇದ್ದಾರೆ. ಮಾಡಿದಾಗ ಆ
ಭಗವಂತನ ಜ್ಞಾನದಿಂದ ಬಂದ ವರಪ್ರಸಾದವೇ ಅವರು ರಚನೆ ಮಾಡಿದ ನಿಜವಾದ ದಾಸರ ಕೃತಿಗಳು. ಅದು ಹೇಗೆ ಅಂದ್ರೆ ಕ್ಷೀರೇನ ಪಾನಂ ನದೃಶ್ಯಮಾನನೇಹೇ ಕ್ಷೀರೇನ ವರ್ಣನಂ ಕ್ಷೀರಸಭೂತೇನ ಅತಿವರ್ಣಿತಾಯ. ಹಾಲನ್ನು ತಂದು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಹಾಲನ್ನು ಮರಳಲಿಕ್ಕೆ ಇಟ್ಟಾಗ ಹಾಲು ಮರಳಿ 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 ಅತಿ ರುಚಿಯಾದ ಮೊದಲು ತನ್ನ ಹೊಗೆಯನ್ನು ಕೊಡ್ತದಂತೆ, ತನ್ನ ವಾಸನೆಯನ್ನು ಕೊಡ್ತದಂತೆ, ತನ್ನ ಕೆರೆಯ ಪ್ರಪಂಚವನ್ನು ತೋರಿಸ್ತದಂತೆ. ಆದರೆ ಆ ಮರಳಿದ ಹಾಲು ಮತ್ತೆ ಮರಳ್ತಾ 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 ಆ ಕೆರೆಯ ಭಾಗ ಹೊರ ಬೀಳತ್ತಂತೆ. ಮರಳಿ 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 ಆ ಕೆರೆಯ ಭಾಗ ಹೊರ ಬೀಳತ್ತಂತೆ. ಹಾಗೆ ಏಕಾಸ್ಕಂದ ಭಾಗವತದಲ್ಲಿ ವೇದವ್ಯಾಸ ದೇವರ ಮಾತು, ಜ್ಞಾನವನ್ನು ಕೊಟ್ಟ ಜ್ಞಾನಿಗಳು ಆಡುವ ಮಾತು ಹೇಗಿದೆ ಅಂದ್ರೆ ಅದು ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರಕ್ಕೆ ಮಿಗಿಲಾದ ವರ್ಣನೇ ಇಲ್ಲ. ಆ ಕ್ಷೀರ ಸಮುದ್ರ ಬೋರ್ಗಲ್ದು ಕೆರೆ ಕಟ್ಟಿ ಕೆರೆ ಹೊರಬರೋದು ಅಂದ್ರೆ ಏನು ಅಂದ್ರೆ ಅದು ವಾಯುದೇವರ ತತ್ವಗಳು, ಇನ್ನು ಇತರ ದೇವತೆಗಳ ತತ್ವಗಳು ಅಂತ. ಆ ವಾಯುದೇವರ ತತ್ವಗಳು ಅವತ್ತಿಂದ ಬಂದದ್ದನ್ನ ಮನನ ಮಾಡಿ ಕ್ಷೀರ ಸಮುದ್ರದಲ್ಲಿ ಮರಳಿ ತೇಲಾಡಿ ಮತ್ತೆ ದೇವತೆಗಳಾಗಿ ಅವತಾರ ಮಾಡಿ ದಾಸರ ಕೃತಿಗಳು ಹೊರಬರುತ್ತೆ ಎಂದರೆ ಹಾಲು ಉಕ್ಕಿದ ಹಾಲು ಕೆನೆಯನ್ನೇ ಹೇಗೆ ಹೊರಗಿನ ಪ್ರಪಂಚಕ್ಕೆ ಕೊಡುತ್ತದೆ, ಹಾಗೆ ಜ್ಞಾನಿಗಳಾಗಿ ಸಾಧನೆ ಮಾಡಿ 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 ಸಾಧನೆಯನ್ನು ತಾವು ತಿಳಿದು ಸಾಧನೆಯನ್ನು ತಾವು ಅರಿತು ಸಾಧನೆಯನ್ನು ದೇವತೆಗಳಿಗೆ ಹಂಚಿ ಮತ್ತೆ ಸಾಧಕರಿರುವ ಜ್ಞಾನಿಗಳಿಗೆ ಕೆನೆಯ ಭಾಗದಂತೆ ಸ್ವಲ್ಪ ಭಾಗ ಮಾತ್ರ ನಮಗೆ ಕೊಡ್ತಾರೆ ದಾಸಶ್ರೇಷ್ಠರು. ಎಲ್ಲವನ್ನೂ ಕೊಟ್ಟಿಲ್ಲ, ಎಲ್ಲವನ್ನೂ ದೇವರಿಂದ ಪಡೆದು ಎಲ್ಲವನ್ನೂ ದೇವರಿಂದ ಸಾಧನೆ ಮಾಡಿ ಅಲ್ಪ ಮಾತ್ರ ಅಲ್ಪ ಜ್ಞಾನಿಗಳಾದ ನಮಗೆ ನಿನಗೆ ಅಲ್ಪವೇ ಸಾಕು ಅಂತ ಸ್ವಲ್ಪ ಮಾತ್ರ ಕೊಡ್ತಾರೆ. ಆದರೆ ಆಯಾ ಜ್ಞಾನದಲ್ಲೇ ಬೆರೆತು ಆ ಜ್ಞಾನದಲ್ಲೇ ಗ್ರಂಥಗಳ ಆವರ್ತನೆಯನ್ನು ಮಾಡ್ತಾ ಆ ಗ್ರಂಥಗಳನ್ನು ತಿಳಿತಾ ಆ ಗ್ರಂಥದ ವಲಯನ ಮಾಡಿದಾಗ ಕ್ಷೀರ ಸಮುದ್ರವನ್ನ ದಯಪಾಲಿಸ್ತಾರೆ ಮಹಾನುಭಾವರಾದ ಜ್ಞಾನಿಗಳಾದ ಈ ದೇವತೆಗಳಾದ ಮಹಾನುಭಾವರಾದ ಮೋಹನದಾಸರಂತ ಎಲ್ಲ ಜ್ಞಾನ ವರೇಣ್ಯರು. ಪಾನೇನ ದಿಷ್ಟಂ ನ ತ್ವಮಾನನಾಗ ಪಾನೇನ ಪೂರಿತಂ ನಜವತ್ರವತ್ಯಯೇಗೆ ಫಲಿತೇನ ಕಲ್ಪಂ ನತ್ಸುಖೇನ ವರ್ಣಿತಾಯಾಗ ಫಲಿತೇನಾತ್ನಾತು ಸುಖೇನ ವೈಭವಾತ್ ಅತಿರುಚ್ಯತೆಗೆ. ಭಗವಂತ ಕೊಟ್ಟದ್ದು ಅಧಿಕವಾಗಿದೆ, ಅಧಿಕವಾದದ್ದು ಜ್ಞಾನಿಗಳಲ್ಲಿ ಇದೆ. ಜ್ಞಾನಿಗಳಲ್ಲಿ ನೀನು ಬೆರೆತಾಗ, ಜ್ಞಾನಿಗಳಲ್ಲಿ ನೀನು ಸೇರಿದಾಗ, ಜ್ಞಾನಿಗಳ ಅನುಗ್ರಹವನ್ನು ಪಡೆದಾಗ ಎಲ್ಲವನ್ನು ಪಡಿತೀಯ. ಜ್ಞಾನಿಗಳ ಸಂಘವನ್ನು ಬಯಸಲಾರದೆ ಜ್ಞಾನಿಗಳ ಆಶ್ರಯವನ್ನು ನೀನು ಪಡೆಯಲಿಲ್ಲ ಅಂದ್ರೆ ಏನನ್ನೂ ನೀನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನ ಭಾಗವತ ನಮಗೆ ಎಚ್ಚರಿಕೆ ಮಾಡಿಕೊಟ್ಟಂತೆ ಆ ಭಾಗವತದಲ್ಲಿ ತಿಳಿಸಿದಂತೆ ಭಾಗವತೋತ್ತಮರ ಅವತಾರಗಳು ಎಷ್ಟು ಕಥೆಗಳು ನೋಡಿ. ಕಥೆಗಳು ಎಲ್ಲರಿಗೂ ಗೊತ್ತೇ ಇದೆ. ಮೋಹನದಾಸರಿಗೋಸ್ಕರ ಯಮಧರ್ಮರಾಜನಲ್ಲಿ ಮಾತಾಡಿ ಮೋಹನದಾಸರನ್ನ ಮತ್ತೆ ಕರೆತಂದು ತಮ್ಮ ತಪಸ್ಸನ್ನು ಎರೆದು ಆ ತಪಸ್ವಿನ ಮೂರ್ತಿಗಳ ಆರಾಧನೆ ಇವತ್ತು ನಡೀತಾ ಇದೆ ಎಂದರೆ ಆ ತಪಸ್ಸಿನ ಪ್ರಭಾವ ಎಷ್ಟಿರಬೇಕು. ಇದು ಚರಿತ್ರೆಗಳನ್ನ ನಾವು ನೋಡ್ತೇವೆ. ಯಾಕೆ ಅದು ಹಾಗೆ ದೇವತೆಗಳಿಗೆ ಅನುಭವವನ್ನು ಭಗವಂತ ಕೊಟ್ಟು ದೇವತೆಗಳಿಂದ ತಾನು ಜಗತ್ತಿಗೆ ತಿಳಿಯುವಂತೆ ಆ ದೇವತೆಗಳ ಅನುಗ್ರಹವನ್ನು ಪಡೆದವರಿಗೆ ನನ್ನ ಅನುಗ್ರಹ ನಿಶ್ಚಿತ ಅಂತ ತಿಳಿಸ್ಲಿಕ್ಕೋಸ್ಕರವೇ ಜ್ಞಾನಿಗಳ ಪರಂಪರೆಯನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಅನೇಕ ಜನ ಜ್ಞಾನವರೇಣ್ಯರು ತಮ್ಮ ತಮ್ಮ ವ್ಯಾಖ್ಯಾನಗಳಲ್ಲಿ ತಿಳಿಸಿದಂತೆ ಮೋಹನದಾಸರ ದಿವ್ಯವಾದ ಈ ಭವ್ಯವಾದ ವಿಶೇಷವಾದ ಆರಾಧನಾ ಸಂದರ್ಭದಲ್ಲಿ ಅವರ ಕೃತಿಗಳು ಅಂದ್ರೆ ಮನಮೋಹಕವಾದದ್ದು. ಭಜಿಸುವೆ ನಿಮ್ಮ ಪಾದ ಕಮಲಗಳನ್ನು ಭಜಿಸೂತ ಭಜಿಸೂತ ಬಂಧಿಸುವೆ ಭಜಿಸುವೆ ನಿಮ್ಮ ಪಾದ ಕಮಲಗಳನ್ನು ವಿಜಯ ಅರಸ ಪ್ರಭುಗಳೇ ನಿಮ್ಮ ಸ್ತುತಿಸೂತ ಸ್ತುತಿಸೂತ ಭಜಿಸುವೆ ನಿಮ್ಮ ಪಾದ ಕಮಲಗಳನ್ನು ಅರಿಯಲಾರೆ ಹರಿಗುಣ ಮಹಿಮೆಯನು ಅರಿತ ಜ್ಞಾನಿಗಳು ತಾವೇ ಎಂದು ಭಜಿಸುವೆ ನಿಮ್ಮ ಪಾದ ಕಮಲಗಳನ್ನು ಭಜಿಸುವೆ ನಿಮ್ಮ ಪಾದ ಕಮಲಗಳನ್ನು. ಎಷ್ಟು ಶುದ್ಧವಾದ ಭಕ್ತಿ. ಭಜಕರು ನೀವು, ಭಜನೆ ಮಾಡುವವರು ನೀವು. ಹೀಗಾಗಿ ನೀವು ಮಾಡಿದ ಭಜನೆಯನ್ನು ನನಗೆ ಮಾಡ್ಲಿಕ್ಕಾಗ್ತಿಲ್ಲ, ನಿಮ್ಮ ಪಾದ ಭಜನೆ. ಅನುವ್ಯಾಖ್ಯಾನದಲ್ಲಿ ಪಾದಗಳಿದೆ, 4 ಅಧ್ಯಾಯಗಳು 4 ಪಾದಗಳು. ಆ ಪಾದಗಳ ರಹಸ್ಯವಾದ ವಿಷಯಗಳನ್ನ ನಿಮ್ಮಲ್ಲಿ ಇದೆಯಲ್ಲ
ಅದಕ್ಕಾಗಿ ಆ ಜ್ಞಾನ ಬೇಕು ಅಂತ ನಿಮ್ಮ ಪಾದಕಮಲಗಳಲ್ಲಿ ಭಗವಂತನ ವಿಭೂತಿ ಪೂರ್ವಕವಾದ ಭಗವಂತನ ಪಾದದ ಜ್ಞಾನ ನಿಮ್ಮಲ್ಲಿ ಇದೆಯಲ್ಲ, ಅದಕ್ಕಾಗಿ ನಿಮ್ಮ ಪಾದವನ್ನು ಮುಟ್ಟಿ ನಾನು ಭಜಿಸುವೆ. ನೋಡಿ, ಗುರುಭಕ್ತಿ, ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಅಂತ ಏನು ಮೊದಲು ಹೇಳಿದೆ, ಆ ಗುರುಸ್ಮೃತಿ ನಮಗೆ ಯಾಕೆ ಸಮೃದ್ಧಿ ಆಗ್ತದೆ ಅಂದ್ರೆ ನಿಜವಾದ ಭಕ್ತಿ. ನಿಜವಾದ ಭಕ್ತಿ ಇದ್ದು ನಾವು ದೇವರನ್ನ ಗುರುಗಳನ್ನ ಅರದಾಗ ಮಾತ್ರ ನಮಗೆ ಇದು ನಿಜವಾಗಿ ಆಗ್ತದೆ. ಇದನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಮೋಹನದಾಸರ ದಿವ್ಯವಾದ ಚರಿತ್ರೆಯಲ್ಲಿ ವಿಶೇಷವಾದ ಮಾತು. ಇನ್ನೊಂದು ಕಡೆ ಪ್ರಾರಬ್ಧೇನ ಅನುಭವ, ಪ್ರಾರಬ್ಧ ನಮಗೆ ಅನುಭವವನ್ನು ಮಾಡಿಕೊಡ್ತದಂತೆ. ಸುಖ ಪ್ರಾರಬ್ಧವೇ ಆಗಲಿ, ದುಃಖ ಪ್ರಾರಬ್ಧವೇ ಆಗಲಿ. ಪ್ರಾರಬ್ಧ ಅಂದ್ರೆ ಎರಡು ವಿಧವಾದದ್ದು. ದುಃಖ ಪ್ರಾರಬ್ಧ ಯಾರಿಗೆ? ಮೋಹನದಾಸರಿಗಲ್ಲ, ವಿಜಯದಾಸರಿಗೆ. ಯಾಕೆ ದುಃಖ ಪ್ರಾರಬ್ಧ ಅವರಿಗೆ ಅಂದ್ರೆ, ಮೋಹನದಾಸರು ನೋಡಿದ ತಕ್ಷಣ ಅವರು ಅದನ್ನ ಭಿಕ್ಷಾರೂಪದಲ್ಲಿ ಸ್ವೀಕಾರ ಮಾಡ್ತಾರಂತೆ. ಹೇಗಿದ್ರೂ ರಕ್ಷಣೆಯನ್ನು ಮಾಡುವ ಹೊಣೆಗಾರಿಕೆ ಪರಮಾತ್ಮನದಾಗಿದೆ ಅಂತ ಹೇಳ್ತಾ ಅವರನ್ನ ರಕ್ಷಣೆಗೋಸ್ಕರ ತಾವು ತಮ್ಮ ಜೀವನವನ್ನು ಮುಂದಿಡ್ತಾರಂತೆ. ಆದರೂ ಜೀವ ಹಿಂದು ಮುಂದಾದಾಗ ದೇವತೆಗಳನ್ನು ಸಂಭಾಷಣೆ ಮಾಡಿ ದೇವತೆಗಳ ಅನುಗ್ರಹವನ್ನು ಪಡೆದು ದೇವತೆಗಳ ಅನುಗ್ರಹ ಅವರಿಗೆ ಸುಪ್ರಸನ್ನವಾಗುವಂತೆ ಮಾಡಿ ಮತ್ತೆ ದೇವತೆಗಳ ಅನುಗ್ರಹ ಅನ್ನುವುದು ಶಾಶ್ವತ ಅಂತ ತಿಳಿಸ್ಲಿಕ್ಕೋಸ್ಕರ ಮೋಹನದಾಸರ ತಲೆಯ ಮೇಲೆ ಕೈ ಇಟ್ಟರೆ ಅನೇಕ ದೇವರ ನಾಮಗಳು. ಯಾಕೆ ಇದು? ಭಕ್ತಿರತೇನ ಅನುಭವಂ ಭಕ್ತಿಸ್ತುತ್ತೇನ ರಕ್ಷಕಣ ಮಾತುಮಾನನಾಹ. ಇದು ಪದ್ಮಪುರಾಣದಲ್ಲಿ ನಾವು ಕೇಳ್ತೇವೆ. ಭಕ್ತಿ ಸ್ತುತಿಗಳು ಭಗವಂತನಿಗೆ ಪ್ರೀತಿಯಂತೆ. ಭಕ್ತರ ಮೇಲೆ ಮಹಾ ಎಷ್ಟು ಪ್ರೀತಿಯೋ ಭಕ್ತಿಯ ಪದಗಳ ಮೇಲೂ ಅಷ್ಟೇ ಪ್ರೀತಿಯಂತೆ. ಯಾಗ ಭಗವದ್ಭಕ್ತರು ಭಕ್ತಿರತವಾದ ನುಡಿಗಳನ್ನು ನುಡಿತಾರೆ, ಅದನ್ನು ತಿಳಿದು ಅದನ್ನು ಜಗತ್ತಿಗೆ ಪ್ರಸಾದವಾಗಿ ಕೊಡ್ತಾನಂತೆ ಭಗವಂತ. ಅದಕ್ಕೋಸ್ಕರನೇ ಕಥಾನಾಯಕರಾದ ಮಹಾನುಭಾವರನ್ನ ಮೋಹನದಾಸರನ್ನ ವಿಜಯದಾಸರ ದ್ವಾರ ನಮಗೆ ಇವತ್ತು ಕೊಟ್ಟು ಅವರ ಆರಾಧನೆಯನ್ನ, ನಿಜವಾದ ಭಕ್ತಿಯ ಆರಾಧನೆ ಮಾಡಬೇಕಾ? ಮೋಹನದಾಸರ ಆರಾಧನೆ ಮಾಡಿ, ಆಗ ನಿಮಗೆ ಭಗವಂತನಿಗೆ ಮೋಹ ಉಂಟಾಗ್ತದೆ. ದಾಸರೆಂಬ ಜ್ಞಾನಿಗಳ ಪಂಗಡ ನಿಮಗೆ ದೊರಕ್ತದೆ, ದಾಸರ ಸಂಘ ನಿಮಗೆ ದೊರಕ್ತದೆ, ದಾಸರ ಪದಗಳಲ್ಲಿ ರತಿಮತಿಯನ್ನು ಕೊಡ್ತದೆ. ಎಷ್ಟು ಮಗುವ ಮಾತು ಹೇಳಿದರು ಅಲ್ಲಲ್ಲಿ ಹರಿಕಥಾಮೃತ ಸಾರ, ಅಲ್ಲಲ್ಲಿ ಭಗವಸ್ತುತಿಗಳು. ಯಾಕೆ? ಯಾವಾಗಲೂ ಅಳಮುಖನೇ ನಮ್ಮದೆಲ್ಲ. ಅಳದಕ್ಕಿ ನಾಮ ಸಂವತ್ಸರ ಅಂತ 61ನೇ ಸಂವತ್ಸರ ಯಾವುದು ಅಂದ್ರೆ ಅಳದಕ್ಕಿ ನಾಮ ಸಂವತ್ಸರ ಅಂತ ನಮ್ಮ ಗುರುಗಳು ಪಾಠ ಕೂತಾಗಿ ಹೇಳೋರು. ನೀನು 61ನೇ ಸಂವತ್ಸರದಲ್ಲಿ ಹುಟ್ಟಿದ್ಯಾ ಅಂತ. ತರ್ಕ ಓದ್ತೀಯ ಅಂದ್ರೂ ಆಗಲ್ಲ ಅಂತೀಯ, ವ್ಯಾಕರಣ ಓದು ಅಂತೀಯ ಆಗಲ್ಲ ಅಂತೀಯ, ವೇದಾಂತ ಅಂದ್ರೆ ಆಗಲ್ಲ ಅಂತೀಯ. ಯಾವ್ದು ಆಗೋದು ಅಂದ್ರೆ ನೀನು ಯಾವ್ದು ಬೇಕೋ ಅದನ್ನೇ ಮಾಡ್ತೀಯಲ್ಲ. ಹೀಗಾಗಿ ನೀನು ಹುಟ್ಟಿದ್ದು ಅಳದಕ್ಕಿ ನಾಮ ಸಂವತ್ಸರ ಅಂತ, ಯಾವಾಗಲೂ ಅಳೋದೇ ಅಂತ. ಲಘುಮುಖದ ಪ್ರಸನ್ನಾತ್ಮಕವಾದ ವಾಣಿಗಳು ಅತ್ಯಂತ ಪರಮ ಶ್ರೇಷ್ಠವಾಗಿದೆ ಅಂತ ತಿಳಿಸ್ಲಿಕ್ಕೋಸ್ಕರನೇ ಇದು ಎಲ್ಲ ಶ್ರುತಿಗಳು. ಸಾಧನೇನ ಶ್ರುತಿಕಾರಾಯ ಶ್ರುತಿತತ್ವೇನ ಸಾಧನಂ. ಶ್ರುತಿಗಳು ನಮಗೆ ಸಾಧನವನ್ನೇ ಕೊಡ್ತದಂತೆ. ಒಂದು ಕಡೆ ಮೋಹನದಾಸರನ್ನು ನೋಡಿದಾಗ ಅವರ ದಿವ್ಯವಾದ ದೇವರ ನಾಮಗಳು ಆನಂದ, ಭಕ್ತಿ ರಚನಾತ್ಮಕವಾದ ವರ್ಣನೆಗಳು. ಹರಿನಾಮವನು ನುಡಿಯುತ್ತಾಗ ಹರಿನಾಮವ ಅವಾಪನಯ ನಿಮಾಡು, ಬಿಗಿದಿಪ್ಪ ಕಂಠದಿಂದೊಡಗೂಡಿದ ಹರಿನಾಮವ ನೀನುಚ್ಚರಿಸೋ, ಹೃದಯಂಗತ ಕರ್ಣಗಳಲ್ಲಿ ಉದರ ಪ್ರಸಾದವಾಗುವುದು ಹರಿಭಕ್ತಿ ರಚನಾತ್ಮಕವಾದ ಸರ್ವ ವಿಷಯಗಳು. ಉದರ ಪ್ರಸಾದದಿಂದೊಡಗೂಡಿದ ಹರಿನಾಮವನ್ನು ಹೃದಯ ಕಮಲದಲ್ಲಿ ಹರಿಗೆ ಅರ್ಪಿಸುತ್ತಾಗ ಬಿಗಿದಿಪ್ಪ ಕಂಠದಿನ್ನೀ ಪಾಡುತ್ತಾಗ ಕರ್ಣಗಳಲ್ಲಿ ನೀ ತುಂಬುತ್ತಾಗ ಹರಿಜ್ಞಾನವ ಶಿರಬಂಧನವ ನಿಮಾಡೋ, ಹರಿಜ್ಞಾನವ ಶಿರಬಂಧನವ ನಿಮಾಡೋ. ಏನು ಮೋಹನದಾಸರ ದಿವ್ಯವಾದ ದೇವರನಾಮ, ಎಷ್ಟು ಸುಂದರವಾದ ರಚನೆ. ಭಗವಂತನ ನಾಮವನ್ನು ನೀನು ನುಡಿದರೆ ಆ ನಾಮವನ್ನ, ನುಡಿದ ನಾಮವನ್ನು ಬಾಯಿಂದ ನುಡಿದ ನಾಮವನ್ನು ಮರೆಯಬೇಡ. ಆ ನಾಮವನ್ನು ಕನ್ನಡದಲ್ಲಿ ತುಂಬು, ಕನ್ನಡದಲ್ಲಿ ತುಂಬಿ ಆ ಅರ್ಥಗಳಿಂದ ಮತ್ತೆ ಕಂಠದಿಂದ ಹಾಡು. ಹಾಡಿದ ನಾಮವನ್ನು ಹೃದಯಂಗತನಾದಂತ ಭಗವಂತ ಅಂತರ್ಗತನಿಗೆ ಸಮರ್ಪಣೆ ಮಾಡು. ಸಮರ್ಪಣೆ ಮಾಡಿದಾಗ ಆ ಪರಮಾತ್ಮ ಅದನ್ನು ಉರದ ಪ್ರಸಾದವಾಗಿ ಕೊಡ್ತಾನೆ. ಆ ಭಗವನ್ ನಾಮಗಳು ನರನಾಡಿಗಳಲ್ಲಿ ಹಬ್ತದೆ. ಹಬ್ಬಿದ ಆ ಭಕ್ತಿ ಮತ್ತೆ ಹೃದಯಂಗಂಧವಾಗಿ ಹಾಡಿದ ನಾಮವನ್ನ ಕರ್ಣದಲ್ಲಿ ತುಂಬಿ ಶಿರಬಂಧನ ಮಾಡುವಂತಾರೆ ಮೋಹನದಾಸರು. ನೋಡಿ ಎಂಥ ಭಕ್ತಿ.
ಭಗವಂತನ ಸಾಧನೆಯ ಭಕ್ತಿಯನ್ನ ತಮ್ಮ ರಚನಾತ್ಮಕವಾದ ರಚನೆಗಳಲ್ಲಿ ತಿಳಿಸಿಕೊಡ್ತಾರೆ ಅಂದ್ರೆ ಎಷ್ಟು ವಿಶೇಷವಾದದ್ದು ಆ ಭಗವಂತನ ವಚನಗಳು ಅಂತ ನಮಗೆ ತಿಳಿಸಿಕೊಡ್ತದೆ. ಇದರ ಅರ್ಥವೇನು? ಮೋಹನದಾಸರ ದಿವ್ಯ ದೇವರ ನಾಮ ನಮಗೆ ಅಷ್ಟು ಪರಮ ಪವಿತ್ರವಾಗಿದೆ. ನಿಜವಾದ ಆರಾಧನೆ ಅಂದ್ರೆ ಆರಾಧನೆಗೆ ಬರುವುದು ನಿಜ, ಪ್ರಸಾದ ಸ್ವೀಕಾರ ನಿಜ. ನಿಜವಾದ ಪ್ರಸಾದ ಅಂದ್ರೆ ಅವರು ಮಾಡಿದ ಮೋಹನದಾಸರಲ್ಲಿ ಭಕ್ತಿ, ವಿಜಯದಾಸರ ದಿವ್ಯವಾದ ದೇವರ ನಾಮಗಳು, ವಿಜಯದಾಸರ ಅನೇಕ ಸಖೈದಲ್ಲವೂ ವ್ಯಾಸ ವಿಠಲವಲ್ಲವ. ಏನು ಇದು ಪ್ರಮಾಣ? ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ ಇದು? ಈ ಥರದ ಪ್ರಮಾಣಬದ್ಧವಾದ ಗುರುಗಳಂತೆ ಇವರು. ಇಂಥ ಗುರುಗಳ ಶಿಷ್ಯರು, ಇವರ ಗುರುಗಳ ತ್ರಿಕಾಲಜ್ಞಾನಿಗಳು ಅಂತ ವರ್ಣನೆಯನ್ನು ಮಾಡ್ತಾರೆ. ಅಂದ್ರೆ ನಾವು ಗುರು ಸ್ಮೃತಿಗಳ ಸರ್ವ ವಿಷಯಗಳಲ್ಲಿ ನಾವು ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಭಕ್ತಿ ಜ್ಞಾನದಿಂದ ಒಡಗೂಡಿದ ಭಗವನ್ನಾಮ ಸಂಕೀರ್ತನೆಗಳನ್ನ ನಿರಂತರವಾಗಿ ಮಾಡಿದಾಗ ಮಾತ್ರ ಅದು ಆರಾಧನೆಯಾಗ್ತದೆ. ಆರಾಧನೆ ಅಂದ್ರೆ ಅವರ ಕೃತಿಗಳ ರಚನೆಯನ್ನು ತಿಳಿದು ಮನನ ಮಾಡಿ ಕೃತಿಯ ರಚನೆಗಳಲ್ಲಿ ಒಳಬೆರತ ಅರ್ಥಗಳಲ್ಲಿ ನಾವು ನಮ್ಮ ಜೀವನ ಸಾಧನೆಯನ್ನು ಮಾಡಿದಾಗ ನಮಗೆ ಇವತ್ತಿನ ಕಥಾನಾಯಕರಾದ ಮೋಹನದಾಸರು, ಅವರ ಅಂತರ್ಯಾಮಿಯಾದ ವಿಜಯದಾಸರು, ಗೋಪಾಲದಾಸರು. ಏನು ಗೋಪಾಲದಾಸರ ದಿವ್ಯವಾದ ದೇವರನಾಮ? ಅನೇಕ ದೇವರನಾಮಗಳು. ಎನ್ನ ಭಿನ್ನಃ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ. ಏನು ವಿಜಯದಾಸರ ಪ್ರಸಾದ ಎರಡು ಕಡೆ ಹಂಚಿಬಿಟ್ಟಾರೆ, ಒಂದು ಗೋಪಾಲದಾಸರಿಗೆ, ಇನ್ನೊಂದು ಮೋಹನದಾಸರಿಗೆ. ಇಡೀ ತಮ್ಮ ಆಯುರ್ಧಾನವನ್ನು ಮಾಡಿದ್ದಾರೆ. ಬಾಗಣ್ಣ ಇಲ್ಲಿ ಬಾ, ಇಲ್ಲಿ ಬರ್ಬೇಕಂತೆ, ಕೂಡ್ಬೇಕಂತೆ. ಆಯುರ್ಧಾನ ಮಾಡಿದ್ರೆ ಆಯುರ್ಧಾನವನ್ನು ಮಾಡಿದ್ದಾರಂತೆ. ತಪಸ್ಸಿನ ಪ್ರಭಾವಗಳ ಕಥೆಗಳನ್ನು ನಾವು ಕೇಳ್ತೇವೆ. ಅಂದ್ರೆ ಇಂತಹ ತಪಸ್ವಿಗಳ ನಿಜವಾದ ರಚನೆಗಳಲ್ಲಿ ಬೆರೆತಾಗ ಎನ್ನ ಭಿನ್ನಃ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ. ಬರೀ ಅದು ಜಗನ್ನಾಥರು ಒಂದೇ ಅಲ್ಲ, ಪ್ರತಿಯೊಬ್ಬರಿಗೆ ಸಣ್ಣವನು ಇವ ಕೇವಲ. ಜ್ಞಾನವನ್ನು ಪಡೆಯುವವನು ಅವನು ಸಣ್ಣ ಸಸಿಯಂತೆ, ಬೆಳೆದ ಮೇಲೆ ವೃಕ್ಷದಂತೆ, ಅವನ ಮಾತುಗಳು ಫಲವಂತೆ ಅಂತ ನಮಗೆ ತಿಳಿಸುವಂತಹ ಕಥಾನಾಯಕರನ್ನು ಕೊಟ್ಟ ವಿಜಯ ಪ್ರಭುಗಳನ್ನು ನಾವು ನಿರಂತರವಾಗಿ ಸ್ಮರಣೆ ಮಾಡಬೇಕು. ಅವರ ಶಿಷ್ಯರಾದ ಗೋಪಾಲದಾಸರನ್ನ, ಅವರ ಮಕ್ಕಳಾದ ಮೋಹನದಾಸರನ್ನ. ನಾನು ಹೇಳ್ತಿರೋದು ಕೇವಲ ಇಲ್ಲಿ ಆರಾಧನೆ ಬಂದಿದ್ದೇವೆ, ಆರಾಧನೆ ಮಾಡಿದ್ದೇವೆ, ಆರಾಧನೆ ಮುಗಿಯಿತು ಅಂತಲ್ಲ. 1 ವರ್ಷಗಳ ಕಾಲ ಅವರು ಮಾಡಿದ ಕೃತಿಗಳಲ್ಲಿ ನಾವು ಬೆರೆತು ಅದರಲ್ಲಿಂದ ಅರ್ಥಗಳನ್ನು ನಾವು ಮನನ ಮಾಡ್ತಾ ನಿತ್ಯದಲ್ಲಿ ಆರಾಧನೆ ಮಾಡಿ ಅವರ ಕೃತಿಗಳನ್ನ ಅವರ ಮೋಹನದಾಸರ ಅಂತರ್ಯಾದಂತ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಮತ್ತೆ ಮುಂದಿನ ವರ್ಷ ಬರಬೇಕಾದರೆ ಮೋಹನದಾಸರ ದಿವ್ಯವಾದ ಅನೇಕ ದೇವರ ನಾಮಗಳನ್ನ ನಾನು ತಿಳಿಲಿಕ್ಕೆ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ತಿಳಿದ ಆ ನಾಮಗಳನ್ನು ನೀವು ಇಲ್ಲಿ ಅರ್ಪಣೆ ಮಾಡಿದಾಗ ಅದು ನಿಜವಾದ ಆರಾಧನೆ, ಅದು ನಿಜವಾದ ವಿಜಯದಾಸರ ಅನುಗ್ರಹ. ಅಂಥ ಆರಾಧನೆಯನ್ನು ಮಾಡುವ ಅವಕಾಶ ಈ ಪ್ರಸಾದದಿಂದ ಒದಗಿ ಬರಲಿ ಅಂತ ಹೇಳ್ತಾ 4 ಮಾತನ್ನ ಬುದ್ಧದಾಚಾರ್ಯರ ಸ್ಮರಣೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠದಾಯಕ. ಯಾವಾಗಲೂ ಶಾಸ್ತ್ರ ಬಂಧನದಲ್ಲಿ ಇದ್ದು ನಾನು ಪಾಠಕ್ಕಾಗಿ ಕೊಡ್ತಾ ಇದ್ದೆ, ಪಾಠದಲ್ಲೇ ಮಗ್ನನಾಗ್ತಾ ಇದ್ದೆ, ಹೇಳಿದ್ದೆಲ್ಲ ಅನುಮಾನ ಮಾಡ್ತಾ ಇದ್ದೆ. ಒಂದು ಸರಿ ಮಂಗಳ ಎಲ್ಲ ಆದ್ಮೇಲೆ ಅವ್ರು ಹೇಳಿದ ಮಾತು ಒಂದೇ, ನಿನಗೆ ಹೇಳಲಿಕ್ಕೆ ಕಂಠ ಇದೆ, ಕೂಡ್ಲಿಕ್ಕೆ ಸೊಂಟ ಇದೆ, ಇದು ವ್ಯರ್ಥ ಆಗಬಾರದು, ಇದನ್ನ ಈ ರೀತಿಯಾಗಿ ಹೇಳು ಅಂತ ನಮಗೆ ಆಜ್ಞೆಯನ್ನು ಮಾಡಿ ಆ ಮಾರ್ಗವನ್ನು ಕೊಟ್ಟ ಗುರುಗಳ ಸ್ಮರಣೆಯನ್ನ ನಿರಂತರವಾಗಿ ನಾವು ಮಾಡಬೇಕು. ಈ ಮಾರ್ಗದಲ್ಲಿ ನಮಗೆ ಇಲ್ಲಿ ಮಠದಲ್ಲಿ ಏನೋ ಕೆಲಸ ಅದರಲ್ಲಿ ಇಲ್ಲ ಇದು ಬಿಟ್ಟಿದ್ವಿ, ಇಲ್ಲ ಈ ಪಾಠ ಪ್ರವಚನಕ್ಕಾಗಿ ಇರಬೇಕು, ಈ ರೀತಿಯಾಗಿ ಬಿಕ್ಕಂಠದಿಂದ ಹೇಳು, ಈ ರೀತಿಯಾಗಿ ಎಲ್ಲವನ್ನು ಮನನ ಮಾಡು ಅಂತ ಹೇಳ್ತಾ ಇದಕ್ಕೆ ತಾತ್ಪರ್ಯ ನಿರ್ಣಯ, ಇದಕ್ಕೆ ಇದು ಎಲ್ಲವನ್ನು ಹೇಳಿಕೊಟ್ಟ ಮಹಾನುಭಾವರನ್ನ ಸ್ಮರಣೆಗೆ ತಲುಪಬೇಕು. ಆಗ ಇದಕ್ಕೆಲ್ಲ ಇದ್ದಾಗ ಗುರುಗಳಾದ ಕೃಷ್ಣಾಚಾರ್ಯರ ಸ್ಮರಣೆ. ಅವರಂತೂ ಯಾವಾಗಲೂ ಹೇಳೋರು, ಇಲ್ಲ ನಿಂಗೆ ಆಚಾರ್ಯ ಹೇಳಿದ್ರು ಹೇಳಲಿಕ್ಕೆ ಕಂಠ ಇದೆ, ಕೂಡ್ಲಿಕ್ಕೆ ಸೊಂಟ ಇದೆ, ಈಗ ಅರ್ಥ ಆಗ್ತಾ ಇದೆ, ಚೆನ್ನಾಗಿ ಹೇಳ್ತೀಯ ಅಂತ. ಎಲ್ಲ ಅವರು ಮಾಡಿದ ಗುರುಗಳ ಕಾರುಣ್ಯದಿಂದ ಬಂದ 2 ಮಾತುಗಳನ್ನು ಗುರುಗಳ ದ್ವಾರ ಅರ್ಪಣೆಯನ್ನು ಮಾಡುವುದು ಅತ್ಯಂತ ಅವಶ್ಯಕವಾದ ಧ್ವನಿಗಳು ಏನಾದರೂ ಇದ್ರೆ ಅದು ಗುರು ಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಅವರು ಮಾಡಿದ ಪ್ರಮಾಣ ಗ್ರಹ ಅಂತ ಹೇಳ್ತಾ ಮೋಹನದಾಸರ ದಿವ್ಯ ಆರಾಧನಾ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆ ಎಲ್ಲ ದಾಸಶ್ರೇಷ್ಠರ ಮನತನದವರಿಗೆ ಮತ್ತು ಎಲ್ಲ ಹುಬ್ಬಳ್ಳಿ ಮತ್ತು ಪ್ರಸಂಗದಲ್ಲಿರ್ತಕ್ಕಂಥ ಸರ್ವ ಭಕ್ತರು ಏನೇನಿದ್ದಾರೆ ಆರಾಧನೆ ಮಾಡ್ತಿದ್ದಾರೆ ಎಲ್ಲರಿಗೆ ಭಗವಂತ ಅನುಗ್ರಹವನ್ನು ಮಾಡಲಿ. ಮೇಲಿಂದ ಮೇಲೆ ಆರಾಧನಾ ಸಂದರ್ಭಗಳಲ್ಲಿ ಬಂದು ಆ ಗುರುಗಳ ರಚನಾತ್ಮಕವಾದ ರಚನೆಗಳನ್ನು ಹೇಳುವ ಭಾಗ್ಯವನ್ನ ಗುರುಗಳು ದಯಪಾಲಿಸಲಿ ಅಂತ ಹೇಳಿದ 4 ಮಾತನ್ನು ಶ್ರೀಕೃಷ್ಣ ವಸ್ತು ಹರಿಯ.